ವೆಂಕಟೇಶ್. ಸಾಕಷ್ಟು ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ, ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ, ಸರ್ ಪ್ರೊಫೆಷನಲ್ಸಮೇ ಯಾಕೆ ಬೇಕು, ಪ್ರೊಫೆಷನಲ್ಲೇ ಇರಟು ಸರ್ ಯಾಕೆ ಆಗ್ಬೇಕು ಅಂತ. ಸೊ ಗೈಸ್, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ಯಾವ್ದಾರ ಒಂದು ಫೇಸ್ಗೆ ಯಾವ ಲುಕ್ನ ಕ್ರಿಯೇಟ್ ಮಾಡಬೇಕು, ಲುಕ್ನ ಯಾವ ರೀತಿ ಡಿಸೈನ್ ಮಾಡಬೇಕು, ಆ ಒಂದು ಹೇರ್ ಟೈಪ್ ಆಗಿರ್ಬೋದು ಅಥವಾ ಒಂದು ಸ್ಕಿನ್ ಟೈಪ್ ಆಗಿರ್ಬೋದು, ಮೇಕಪ್ ಆಗಲಿ ಹೇರೇ ಆಗಲಿ, ಆ ಲುಕ್ಕು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಅಥವಾ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮಾತ್ರ ಗೊತ್ತಿರುತ್ತೆ. ಒಂದು ಗುಡ್ ಲುಕ್ನ ಡಿಸೈನ್ ಮಾಡೋದು ಹೆಂಗೆ ಅಂತ ಪ್ರೊಫೆಷನಲ್ ಇಷ್ಟು ಮಾತ್ರ ಗೊತ್ತಿರುತ್ತೆ. ಸೊ ಆವಾಗ ಆ ಬ್ಯೂಟಿನ ಇನ್ನಷ್ಟು ಹೆಚ್ಚೋದು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಅಂಡ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮಾತ್ರ. ಸೊ ಹಂಗಾಗಿ, ಯಾಕೆಂದ್ರೆ ತುಂಬಾ ಸ್ಟಡಿ ಮಾಡಿರ್ತೀವಿ, ನಾವು ತುಂಬಾ ಡೀಪಾಗಿ ಸ್ಟಡಿ ಮಾಡಿರ್ತೀವಿ, ಹೇರ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿ ಆ ಒಂದು ಲುಕ್ ಡಿಸೈನ್ನ ಇನ್ನ ಚೆನ್ನಾಗಿ 100% ಹೆಂಗ್ ಸರ್ವಿಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇರೋದು ಪ್ರೊಫೆಷನಲಿಸ್ಟ್ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾವಾಗಲೂ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಅಥವಾ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗಿ ಸಜೆಷನ್ ತಗೊಳ್ಳಿ ಅಂತ. ಯಾಕೆಂದ್ರೆ ಈ ಒಂದು ಡೀಪ್ ಆಗಿ ನಾಲೆಡ್ಜ್ ಇರುತ್ತೆ ಅವ್ರ ಹತ್ರ, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ.